ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇದು ವಿಂಟರ್ ಟೈಮಲ್ಲಿ ಚೆನ್ನಾಗಿ ಹೂ ಬರುವಂಥ ಗಿಡ. ಈ ಕಲ್ಲಂಚಿ ಪ್ಲ್ಯಾಂಟ್ ಕೂಡ ಒಂದು ತುಂಬಾ ಹೂಗಳು ತುಂಬಿಕೊಂಡಿರುತ್ತೆ. ಈ ಹೂಗಳು ತುಂಬ ದಿನ ಹಾಗೇ ಇರುತ್ತೆ. ಇದನ್ನು ಗಿಡ ಹಾಕ್ಕೊಳೋದಾದ್ರೆ ಕಟ್ಟಿಂಗ್ಸಿಂದ ಕೂಡ ಹಾಕ್ಕೊಬೋದು, ಇಲ್ಲ ಅಂದರೆ ನರ್ಸರಿಯಿಂದ ಕೂಡ ತರ್ಬೋದು. ಇದು ಕಟ್ಟಿಂಗ್ಸಿಂದ ಕೂಡ ಚೆನ್ನಾಗಿ ಬೆಳ್ಕೊಳುತ್ತೆ ಗಿಡ. ಇದಕ್ಕೆ ತುಂಬ ನೀರು ಜಾಸ್ತಿ ಆಗಬಾರ್ದು. ಮಳೆಗಾಲದಲ್ಲೆಲ್ಲ ಇದನ್ನು ತುಂಬಾ ಕೇರ್ ಮಾಡಬೇಕು. ಮಳೆಗಾಲದಲ್ಲಿ ಇದು ನೀರು ಬೀಳದಿರುವಂಥ ಜಾಗದಲ್ಲಿ ಇಟ್ಕೊಬೇಕು. ಆವಾಗ ಈ ಗಿಡದಲ್ಲಿ ಚೆನ್ನಾಗಿ ಹೂ ಬರುತ್ತೆ. ಇಲ್ಲ ಅಂದರೆ ಇದು ಗಿಡ ಕೊಳ್ತೋಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಬಿಸಿಲು ಬಿದ್ದಂಗೂ ಗಿಡಗಳು ಚೆನ್ನಾಗಿ ಬರೋದು. ಮಳೆ ನೀರು ಎಲ್ಲ ಜಾಸ್ತಿ ಬಿದ್ದರೆ ಇದಕ್ಕೆ ಫಂಗಸ್ ಎಲ್ಲ ಬರುತ್ತೆ, ಗಿಡ ಎಲ್ಲ ಕೊಳ್ತೋಗೋ ಸಾಧ್ಯತೆ ಇದೆ. ಇದಕ್ಕೆ ನೀರನ್ನು ನೋಡಿಕೊಂಡು ಹಾಕ್ಕೊಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಈ ಗಿಡ ಎಲ್ಲರೂ ಕೊಳ್ತೋಗುತ್ತೆ ಅಥವಾ ಈ ಥರ ಕಪ್ಪು ಸೈಜ್ ಆಗಿರುತ್ತಲ್ಲ, ಆವಾಗ ನಾವು ಈ ಗಿಡದ ಕಟ್ಟಿಂಗ್ಸ್ ತೆಗೆದು ಬೇಗ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಬೇಕು. ಇಲ್ಲ ಅಂದರೆ ಗಿಡ ಹೋಗಿಬಿಡುತ್ತೆ. ಮತ್ತು ಹೊಸದಾಗಿಂದನೇ ನರ್ಸರಿಯಿಂದ ತಂದ್ಕೊಬೇಕಾಗುತ್ತೆ. ಇದನ್ನು ನಾವು ಬೇರೆ ಪಾಟಿಗೆ ಇದನ್ನು ಕಟ್ಟಿಂಗ್ಸನ್ನು ಚೆನ್ನಾಗಿ ಇಟ್ಕೊಳೋದ್ರಿಂದ ಗಿಡ ಹಾಗೆ ಸೇಫ್ಟಿಯಾಗಿ ಇಟ್ಕೊಬೋದು ನಾವು. ಇದು ಕಟ್ಟಿಂಗ್ಸ್ ನಾವು ಬೇರು ಬರಬೇಕಂದ್ರೆ ಮರಳಲ್ಲಿ ನೆಟ್ಟರೆ ಬೇಗ ಬೇರು ಬರುತ್ತೆ. ಇದು ಆ ಮರಳಿಂದ ಮತ್ತೆ ನಾವು ಗೊಬ್ಬರ, ಮಣ್ಣು, ಮರಳು ಹಾಕಿ ಪಾಟ್ ಮಿಕ್ಸ್ ಮಾಡ್ಕೊಬೋದು. ಇದು ವಿಂಟರ್ ಟೈಮಲ್ಲಿ ತುಂಬ ಹೂ ಬರೋಕ್ಕೆ ಶುರು ಆದರೆ ಹೂ ಯಾವಾಗೂ ತುಂಬ್ಕೊಂಡುತ್ತೆ, ಬೇಗ ಬಾಡೋದಿಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಂದು 3-4 ತಿಂಗಳು ಹೂ ಹಾಗೆ ತುಂಬ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಾವು ಆವಾಗ ಕಟ್ಟಿಂಗ್ಸನ್ನು ಬೇರೆ ಪಾಟಿಗಳಿಗೆ ನೆಟ್ಕೊತಾ ಇರಬೇಕು. ಆವಾಗ ಈ ಗಿಡ ಯಾವಾಗೂ ಚೆನ್ನಾಗಿ ಇರುತ್ತೆ. ಮತ್ತು ಈ ಥರ ಕಳೆ ಎಲ್ಲ ಇಟ್ಕೊಬಾರ್ದು. ಇದಕ್ಕೆ ಆವಾಗ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಿದ್ದಾಗ ಫಂಗಸ್ ಎಲ್ಲ ಬರಲ್ಲ, ಎಲೆ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಇರುತ್ತೆ.